ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳದ ಬುರ್ಡೆ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ನಡೆಸಿದ್ದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಧರ್ಮಸ್ಥಳದಲ್ಲಿ ತಲೆಬುರ್ಡೆ ಶೋಧ ಕಾರ್ಯವನ್ನ ನಡೆಸಿ ಅನಂತರ ತನಿಖೆಯನ್ನ ನಡೆಸಿತ್ತು. ಇದೀಗ 3923 ಪುಟಗಳ ತನಿಖಾ ವರದಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ತಂಡ ಸಬ್ಮಿಟ್ ಮಾಡಿದೆ. ಸೊ ಈ ಮೂಲಕವಾಗಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದ್ದು ಯಾರ್ಯಾರು ಈ ಪ್ರಕರಣದ ಆರೋಪಿತ ಸ್ಥಾನದಲ್ಲಿದ್ದಾರೆ, ಅವರುಗಳ ಪಾತ್ರ ಏನು, ಈ ಕೇಸ್ನಲ್ಲಿ ಅವರುಗಳು ಯಾವ ರೀತಿಯಾಗಿ ಶಾಮೀಲಾಗಿದ್ದಾರೆ, ಕುಮ್ಮಕ್ಕು ಹೇಗಿತ್ತು, ಇದೆಲ್ಲದರ ವಿವರಣೆಯೂ ಕೂಡ ಈ 3900 ಪುಟಗಳಲ್ಲಿ ಉಲ್ಲೇಖ ಆಗಿದೆ. ಸದ್ಯ ಸುದೀರ್ಘ ತನಿಖೆಯನ್ನು ನಡೆಸಲಾಗಿತ್ತು. ಆ ತನಿಖೆಯ ವರದಿ ಯಾವಾಗ ಸಲ್ಲಿಕೆ ಆಗುತ್ತೆ ಎನ್ನುವಂತಹ ಕುತೂಹಲವೂ ಕೂಡ ಇತ್ತು. ಅದಕ್ಕೆ ಅಂತಿಮ ಮುದ್ರೆ ಇವತ್ತು ಬಿದ್ದಿದೆ. ಮೂಲಕವಾಗಿ ನೀವು ನೋಡ್ತಾ ಇದ್ರಿ 3923 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಬೆಳ್ತಂಗಡಿಯ ಕೋರ್ಟ್ಗೆ. ಸೊ ಈಗ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋ ಹಿನ್ನೆಲೆಯಲ್ಲಿ ನಂತರ ಆರೋಪಿತ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅವರುಗಳನ್ನ ಕೋರ್ಟ್ಗೆ ಕರೆಸುವಂಥದ್ದು, ಅವರುಗಳ ಆಕ್ಷೇಪ ಏನು, ಇವರ ಪಾತ್ರದ ಬಗ್ಗೆ ಅವರನ್ನು ಕೇಳುವಂತಹ ಕೆಲಸವೂ ಕೂಡ ಮುಂದುವರೆದಂತೆ ಆಗುತ್ತೆ. ಅದಾದ ನಂತರದಲ್ಲಿ ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದರೆ ಆಗ ಚಾರ್ಜಸ್ ಫ್ರೇಮ್ಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಸದ್ಯ ಈ ಪ್ರಕರಣದಲ್ಲಿ 5 ರಿಂದ 6 ಮಂದಿಯ ವಿರುದ್ಧ ತನಿಖೆಯನ್ನು ನಡೆಸಲಾಗಿದೆ. ಕೇವಲ ಓರ್ವ ವ್ಯಕ್ತಿಯನ್ನು ಮಾತ್ರ ಬಂಧನಕ್ಕೆ ಒಳಪಡಿಸಲಾಗಿತ್ತು, ಅದೇ ಚಿನ್ನಯ್ಯ. ಮಾಸ್ಕ್ ಧರಿಸ್ಕೊಂಡು ಬಂದರು. ಅದಾದ ನಂತರದಲ್ಲಿ ನಾನು ಇಲ್ಲಿ ಹೂತ ಹಾಕಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಒಂದು 17-18 ಕಡೆಗಳಲ್ಲಿ ಗುಂಡಿಯನ್ನು ಅಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅಗೆದಲ್ಲೆಲ್ಲ ಕೇವಲ ಸಿಕ್ಕಿದ್ದು ಕೆಲ ಎಲುಬುಗಳು, ಎಲ್ಲ ಕಡೆಯಲ್ಲೂ ಅಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ, ಒಂದೆರಡು ಕಡೆಗಳಲ್ಲಿ. ಅದು ಪುರುಷನದ್ದು ಅನ್ನೋ ಮಾಹಿತಿ ಜೊತೆಗೆ ಇವರು ಕೊಟ್ಟಂತಹ ಇಸ್ವಿ ಏನಿತ್ತು 2014ರವರೆಗೂ ಅಂತ, ಆ ಥರದ ಕೇಸಸ್ ಅದಾಗಿರಲಿಲ್ಲ. ತುಂಬ ಹಳೆಯ ಪ್ರಕರಣಗಳು ಅನ್ನೋದು ಕೂಡ ಈಗಾಗಲೇ FSLನಲ್ಲಿ ಗೊತ್ತಾಗ್ತಾ ಇರುವಂಥ ಅಂಶ. ಈಗ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ತನಿಖಾ ತಂಡ ಯಾವ ರೀತಿ ತನಿಖೆಯನ್ನು ನಡೆಸಿದೆ, ಇದರಲ್ಲಿ ಯಾರ್ಯಾರ ಪಾತ್ರ ಏನಾಗಿತ್ತು, ಮೇಲ್ನೋಟಕ್ಕೆ ಕಂಡು ಬಂದಂತೆ ಅವರುಗಳು ವೈಭವೀಕರಿಸಿದಂತೆ ಏನಾದರೂ ನಿಜವಾಗಲೂ ಅಡಗಿದೆಯಾ ಅಥವಾ ಸುಳ್ಳನ್ನು ಸೃಷ್ಟಿ ಮಾಡಿದ್ದು ಸಾಬೀತಾಗಿದೆಯಾ ತನಿಖೆಯಲ್ಲಿ ಅನ್ನೋದು ಇವತ್ತು ಈ ಚಾರ್ಜಸ್ ಫ್ರೇಮ್ ಆಗಿರೋದ್ರಿಂದ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಈಗ ಏನಿದೆ ಈ ವರದಿಯಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅದಾದ ನಂತರದಲ್ಲಿ ಯಾಕೆ ಅರೆಸ್ಟ್ ಆಗಲಿಲ್ಲ ಉಳಿದವರು, ಕೇವಲ ಯಾಕೆ ಅವ್ರನ್ನ ವಿಚಾರಣೆ ಮಾತ್ರ ಮಾಡಲಾಯಿತು, ಆ ವಿಚಾರಣೆಯ ಹಂತದಲ್ಲೂ ಕೂಡ ಏನು ವಿಚಾರಣೆ ಆಯಿತು ಅನ್ನೋದನ್ನು ಹೊರಗೆ ಬಂದು ಅದನ್ನೇ ಮಾಹಿತಿಗಳನ್ನಾಗಿ ಹಂಚಿಕೊಂಡಿದ್ರು. ತನಿಖಾ ಹಂತದಲ್ಲಿ ಈ ರೀತಿಯಾಗಿ ಆರೋಪಿತ ಸ್ಥಾನದಲ್ಲಿರೋರು ಬಹಿರಂಗವಾಗಿ ಬಂದು ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋದಿದೆ. ಆದರೆ ಈ ಕೇಸ್ನಲ್ಲಿ ಹಾಗಾಗಲಿಲ್ಲ. ಆರೋಪಿತ ಸ್ಥಾನದಲ್ಲಿದ್ದವರೆಲ್ಲ ಬಂದು ಬಹಿರಂಗವಾಗಿ ಮಾತನಾಡಿದ್ರು. ಆಗಲೂ ಕೂಡ ತನಿಖಾಧಿಕಾರಿಗಳು ಏನು ಆ್ಯಕ್ಷನ್ ತೆಗೆದುಕೊಂಡಿರಲಿಲ್ಲ, ಅರೆಸ್ಟ್ ಪ್ರಮೇಯವೂ ಕೂಡ ಕಾಣಿಸಿರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಈಗ ಈ ಕೇಸ್ನಲ್ಲಿ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದಕ್ಕೂ ಮುಂಚಿತವಾಗಿ ಮಧ್ಯಂತರ ವರದಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ. ಅದು ಪೂರ್ಣ ಪ್ರಮಾಣದ ವರದಿ ಅನ್ನುವಂತ ಹೇಳಿ ಕಾಣಿಸ್ತಾ ಇದೆ. ಜೂನ್ 22ನೇ ತಾರೀಕು ಬೆಳ್ತಂಗಡಿ ಕೋರ್ಟ್ಗೆ ದೂರನ್ನು ಸಲ್ಲಿಕೆ ಮಾಡಲಾಗಿತ್ತು. ಜುಲೈ 3ನೇ ತಾರೀಕು ಲಿಖಿತ ರೂಪದಲ್ಲಿ SPಗೆ ದೂರನ್ನು ಕೊಟ್ಟಿದ್ರು ದೂರುದಾರ. ಜುಲೈ 4ನೇ ತಾರೀಕು ಧರ್ಮಸ್ಥಳ ಠಾಣೆಗೆ ಕೇಸನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಜುಲೈ 11 ಬೆಳ್ತಂಗಡಿ ಕೋರ್ಟ್ಗೆ ಬುರ್ಡೆಯನ್ನು ಚಿನ್ನಯ್ಯ ಹೊತ್ತು ತಂದಿದ್ದ. ಧರ್ಮಸ್ಥಳದ ಬುರ್ಡೆ ಕೇಸ್ ಬೆಳ್ತಂಗಡಿ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಇದೀಗ ದೋಷಾರೋಪವನ್ನು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 6 ಮಂದಿಯ ವಿರುದ್ಧ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 5 ತಿಂಗಳ ಬಳಿಕ ಕೋರ್ಟ್ಗೆ ವರದಿಯನ್ನು SIT ತನಿಖಾ ತಂಡ ಜಿತೇಂದ್ರ ದಯಾಮ ಅವರು ಸಲ್ಲಿಕೆ ಮಾಡಿದ್ದಾರೆ. 6 ಮಂದಿಯ ವಿರುದ್ಧ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬುರ್ಡೆಯನ್ನ ಚಿನ್ನಯ್ಯ ತಂದಿರಬಹುದು, ಆದರೆ ಬುರ್ಡೆಯನ್ನ ಚಿನ್ನಯ್ಯನಿಗೆ ಕೊಟ್ಟವರು ಯಾರು ಮತ್ತು ಕೊಡೋದ್ರ ಉದ್ದೇಶ ಏನಿತ್ತು, ಕೊಟ್ಟ ನಂತರದಲ್ಲಿ ಇವುಗಳು ನಡ್ಕೊಂಡಂತಹ ರೀತಿ, ಯೂಟ್ಯೂಬ್ಗಳಲ್ಲಿ ಬೊಬ್ಬೆ ಹೊಡೆದಂತಹ ಪರಿ, ಕೆಲವರ ಮೇಲೆ ಹೊರಿಸಿದಂತಹ ಆರೋಪ ಮತ್ತು ಇಡೀ ಧರ್ಮಸ್ಥಳದ ವಿಷಯವಾಗಿ ಎದ್ದಂತಹ ಕೂಗು, ಇದೆಲ್ಲದರ ಕುರಿತಾಗಿ ಒಂದು ಸ್ಪಷ್ಟನೆ ಸಿಗುತ್ತೆ ಈ SIT ತನಿಖೆಯಿಂದ ಅಂತ ಬಹುತೇಕರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅದು ನಿಜವಾಗುತ್ತಾ ನೋಡಬೇಕು.
ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಧರ್ಮಸ್ಥಳದಲ್ಲಿ ನಡೆದಂತಹ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಒಟ್ಟು 6 ಮಂದಿಯ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಿರೋ ಹಿನ್ನೆಲೆಯಲ್ಲಿ ಈಗ ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಸದ್ಯ ಚಿನ್ನಯ್ಯನ ಅರೆಸ್ಟ್ ಬಿಟ್ಟರೆ ಉಳಿದವರು ಯಾರು ಅರೆಸ್ಟ್ ಆಗಿರಲಿಲ್ಲ. ಈಗ ಈ ಕೇಸ್ನಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹವರ ಪಾತ್ರದ ಬಗ್ಗೆ ಏನು ಹೇಳ್ತಾ ಇದೆ? ಹೌದು, ಕೆಲವೇ ಕ್ಷಣಗಳ ಹಿಂದೆ ದಿವ್ಯ ಜ್ಯೋತಿ ದೋಷಾರೋಪಣಾ ಪಟ್ಟಿಯನ್ನು ಬೆಳ್ತಂಗಡಿಯ JMFC ನ್ಯಾಯಾಲಯಕ್ಕೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಸುಮಾರು 3923 ಪುಟಗಳ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ದೋಷಾರೋಪ ಪಟ್ಟಿಯಲ್ಲಿ ಕಳೆದ 4 ತಿಂಗಳ ತನಿಖೆ ಮತ್ತು ಈ ಬುರುಡೆ ಗ್ಯಾಂಗ್ನ ಒಟ್ಟು ಷಡ್ಯಂತ್ರ ಈ ಎಲ್ಲವೂ ಕೂಡ ಅಡಕ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಇರುವಂಥದ್ದು ಬುರುಡೆ ಚಿನ್ನಯ್ಯ ಕೊಟ್ಟ ದೂರಿನ ಅನ್ವಯದಲ್ಲಿ SIT ಪೊಲೀಸರು ನಡೆಸಿದಂತಹ ತನಿಖೆ ಏನಿದೆ, ಈ ತನಿಖೆಯ ವಿವರವನ್ನ ಇಲ್ಲಿ ಸಲ್ಲಿಕೆ ಮಾಡಿರುವಂಥದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ಇದು ಸಂಪೂರ್ಣ ತನಿಖಾ ವರದಿಯಲ್ಲ, ಚಾರ್ಜ್ ಶೀಟ್ ಇನ್ನಷ್ಟೇ ಡಿಲೇ ಆಗುತ್ತೆ ಅನ್ನುವಂಥ ಮಾಹಿತಿಗಳು ನಮಗೆ ತನಿಖಾಧಿಕಾರಿಗಳಿಂದ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ 6 ಮಂದಿಯನ್ನ ಎನ್ಕ್ವೈರಿ ಮಾಡಬೇಕು ಮತ್ತು ಅಗತ್ಯ ಬಿದ್ದರೆ ಅವರನ್ನ ಅರೆಸ್ಟ್ ಮಾಡಬೇಕು. ಈ ಯಾವ ಪ್ರೊಸೀಜರ್ಗಳು ಕೂಡ ಆಗಿಲ್ಲ. ಕೇವಲ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಆತನ ತಪ್ಪೊಪ್ಪಿಗೆ ಇರಬಹುದು ಅಥವಾ SITಯ ಕಚೇರಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಆತ ನೀಡಿದಂತಹ ಮಾಹಿತಿಯ ಮೇರೆಗೆ ಏನೇನು ದಾಖಲೆಗಳಿವೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಇಲ್ಲಿ ಒದಗಿಸಿರುವಂಥದ್ದು. ಮತ್ತು 17 ಸ್ಪಾಟ್ಗಳಲ್ಲಿ ಆತ ತೋರಿಸಿದಲ್ಲೆಲ್ಲ ಎಲ್ಲೆಲ್ಲಿ ಸಮಾಧಿ ಇದೆ ಅನ್ನುವಂಥದ್ದು ಅಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಈ ಶೋಧ ಕಾರ್ಯ ಅದರ ಜೊತೆಗೆ ಪೂರಕವಾದ ಹೇಳಿಕೆಗಳು, ಅದರ ಜೊತೆಗೆ ಬೇರೆ ಬೇರೆ ಕೇಸ್ಗಳು ದಾಖಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತಹ ಉತ್ತರಗಳು ಈ ಎಲ್ಲವನ್ನ ಕೂಡ ಅಡಕವಾಗಿರುವಂತಹ ಸುಮಾರು 3923 ಪುಟಗಳನ್ನ ಈಗಾಗಲೇ ಮಾನ್ಯ ನ್ಯಾಯಾಲಯದ ಮುಂದೆ ತನಿಖಾಧಿಕಾರಿಗಳು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಮುಂದೆ ಕೋರ್ಟ್ನ ಡೈರೆಕ್ಷನ್ ಏನು, ಯಾವ ತರದ ತನಿಖೆಯನ್ನ ಮಾಡಬೇಕು, ಅಥವಾ ಆ ಉಳಿದ 5 ಜನರನ್ನ ಮತ್ತೆ ಎನ್ಕ್ವೈರಿಗೆ ಕರಿಬೇಕಾ, ಅವರಿಗೆ ನೋಟಿಸ್ ಕೊಡಬೇಕಾ, ಈ ತರದ ಡೈರೆಕ್ಷನ್ಗಳನ್ನ ಇವತ್ತು ಕೊಡುವಂತಹ ಸಾಧ್ಯತೆ ಇದೆ. ಅಥವಾ ಮುಂದೊಂದು ದಿನ ಇವತ್ತು ಈ ಒಂದು ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಕೆ ಮಾಡುವ ಪ್ರಕ್ರಿಯೆ ಮಾತ್ರ ಮುಗಿದು ಹೋಗಬಹುದು. ಮುಂದೆ ಮತ್ತೆ ಟೈಮ್ ಕೇಳಿಕೊಂಡು ತನಿಖಾಧಿಕಾರಿಗಳು ಕೋರ್ಟ್ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೆಲವೇ ಕ್ಷಣಗಳ ಹಿಂದೆ 4 ತಿಂಗಳ ತನಿಖೆ ಏನಿದೆ ಈ ಎಲ್ಲ ಪಿನ್ ಟು ಪಿನ್ ಡೀಟೇಲ್ ಅನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿರುವಂತದ್ದು. ದಿವ್ಯ ಜ್ಯೋತಿ, ಈ ಪ್ರಕರಣದ 6 ಮಂದಿ ಆರೋಪಿಗಳ ವಿರುದ್ಧ ಇದೀಗ ದೋಷಾರೋಪಣೆ. ಸೊ ಯಾರ್ಯಾರು? ಮಹೇಶ್ ತಿಮರೋಡಿ ಆರೋಪಿತ ಸ್ಥಾನದಲ್ಲಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದಂತಹ ಪೈಕಿ ಇವರ ಹೆಸರು, ಇವರ ಪಾತ್ರ ಪ್ರಮುಖ ಅಂತ ಹೇಳಲಾಗ್ತಿದೆ. ಚಿನ್ನಯ್ಯ ಆರೋಪಿತ ಸ್ಥಾನದಲ್ಲಿದ್ದು ಅರೆಸ್ಟ್ ಕೂಡ ಆಗಿದ್ದಾರೆ. ಬುರುಡೆ ಹೊತ್ಕೊಂಡು ಬಂದಂತಹ ವ್ಯಕ್ತಿ. ಈತನ ಬುರುಡೆಯ ಆಧಾರದ ಮೇಲೆ SP ದೂರನ್ನ ದಾಖಲು ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ SIT ರಚನೆ ಆಯಿತು. ಗಿರೀಶ್ ಮಠಣ್ಣವರ್ ಆರೋಪಿತ ಸ್ಥಾನದಲ್ಲಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ ಈತ. ಮತ್ತು ಬಹಿರಂಗವಾಗಿ ಹಲವಾರು ಆರೋಪಗಳನ್ನು ಈತ ಹೊರಿಸಿದ್ರಿಂದ ಅದೆಲ್ಲದರ ಕ್ಲಾರಿಟಿಯನ್ನು ತನಿಖೆಯಲ್ಲಿ ಪಡೆದಿರೋ ಸಾಧ್ಯತೆ. ವಿಠ್ಠಲಗೌಡ, ಇವರು ಸೌಜನ್ಯ ಅವರ ಮಾವ ವಿಠ್ಠಲಗೌಡ. ಸುಜಾತಾ ಭಟ್ ಈಕೆ ಕೂಡ ಆರೋಪಿತ ಸ್ಥಾನದಲ್ಲಿದ್ದರು ಆರಂಭದಲ್ಲಿ. ಆನಂತರ ಆಕೆ ಯೂಟರ್ನ್ ಹೊಡೆದ್ರು. ನನ್ನ ಬಲವಂತವಾಗಿ ಕರೆಸ್ಕೊಂಡು ಬಂದು ಈ ಕೇಸ್ನಲ್ಲಿ ಅನನ್ಯ ಭಟ್ ಎಂಬ ಸೃಷ್ಟಿಯನ್ನು ಮಾಡಿ ನನ್ನನ್ನು ಇಲ್ಲಿ ಸುಳ್ಳು ಹೇಳುವಂತೆ ಮಾಡಿದ್ರು ಅಂತ. ಕೊನೆಗೆ ಈಗ ಆಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಪ್ರಕರಣದಿಂದ ಕೈ ಬಿಡ್ತಾರೇನೋ ಅನ್ನುವಂಥ ಪ್ರಶ್ನೆ ಇತ್ತು. ಇಲ್ಲ, ಅವ್ರನ್ನ ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯೂಟ್ಯೂಬರ್ಗಳ ಮೇಲೂ ಕೂಡ ಆರೋಪ ಇದೆ ಧರ್ಮಸ್ಥಳ ವಿರುದ್ಧ ಕುತಂತ್ರವನ್ನು ಹೆಣೆದಂತಹ ಹಿನ್ನೆಲೆಯಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್ ಜೈನ್, ಸದ್ಯ ಈ ಪ್ರಕರಣದಲ್ಲಿ 6 ಮಂದಿ ಕಾಣಿಸ್ತಾ ಇದ್ದಾರೆ. ಆದರೆ ಯೂಟ್ಯೂಬರ್ಗಳು ಕೇವಲ ಸಮೀರ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಲಾಗ್ತಿದೆಯೋ ಅಥವಾ ಅದರಲ್ಲಿ ಇನ್ನೂ 2-3 ಜನರನ್ನು ಕೂಡ ತನಿಖೆಗೆ ಒಳಪಡಿಸಿದ್ರಿಂದ ಅವರ ಭಾಗಿಯ ಬಗ್ಗೆ ಕೂಡ ದೋಷಾರೋಪದಲ್ಲಿ ಇರಬಹುದಾ? ಖಂಡಿತ ದೋಷಾರೋಪ ಪಟ್ಟಿಯಲ್ಲಿ ಬುರುಡೆ ಚಿನ್ನಯ್ಯ ಕೊಟ್ಟಿರುವಂತಹ ದೂರಿನ ನಂತರ ಯಾವೆಲ್ಲ ತನಿಖೆ ನಿನ್ನೆಯ ತನಕ ಸಾಗಿತ್ತು ಅಂದ್ರೆ ವರದಿಯನ್ನ ಕೊನೆಗೊಳಿಸಿದ್ದಾರೆ. ಅಲ್ಲಿಯ ತನಕ ಎಲ್ಲಾ ಮಾಹಿತಿಗಳು ಅಡಕ ಆಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಆತ ಕೋರ್ಟ್ಗೆ ಬಂದು ದೂರನ್ನು ನೀಡಿರುವಂಥದ್ದು, SP ಕಚೇರಿಯ ಮುಂದೆ ಬಂದು ಆತ ಒಂದು ಪತ್ರವನ್ನು ಕೊಟ್ಟಿರುವಂಥದ್ದು ಮತ್ತು ಮಾಧ್ಯಮಗಳಿಗೆ ಬಹಿರಂಗ ಆಗಿದೆ. ಆ ನಂತರ ಆತನ ಹೇಳಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಮಂಗಳೂರಿನ SIT ಕಚೇರಿಗೆ ಆತನನ್ನು ಕರೆಸಲಾಗಿತ್ತು. ಅಲ್ಲಿಂದ ಮಹಾಜರು ಪ್ರಕ್ರಿಯೆ ಮತ್ತು ನಿರಂತರವಾಗಿ 17 ಸ್ಪಾಟ್ಗಳಲ್ಲಿ ನಡೆದಂತಹ ಉತ್ಖನನ ಕಾರ್ಯ ಏನಿದೆ ಈ ಸಂದರ್ಭದ ಎಲ್ಲ ದಾಖಲೆಗಳು, ಆ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಯಾವುದೆಲ್ಲ ಷಡ್ಯಂತ್ರ, ಪಿತೂರಿ, ಕುತಂತ್ರಗಳನ್ನು ಹೆಣೆಯಲಾಗಿತ್ತು, ಇದರಲ್ಲಿ ಭಾಗಿಯಾದವರು ಯಾರು, ಯಾರಿಗೆಲ್ಲ ಫೋನ್ ಡೀಟೇಲ್ಗಳು ಹೋಗಿರುವಂಥದ್ದು, ಹಣಕಾಸಿನ
ವ್ಯವಹಾರಗಳು ಯಾರ ನಡುವೆ ನಡೆದಿದೆ, ಫೋನ್ ಸಂಭಾಷಣೆ ನಡೆದಿದೆ, ಅದರ ಜೊತೆಗೆ ಮೀಟ್ ಆಗಿರುವಂತಹ ವ್ಯಕ್ತಿಗಳು ಯಾರು, ಈ ಒಟ್ಟು 4 ತಿಂಗಳ ನಡುವೆ ಮತ್ತು ಕಳೆದ 1.5 ವರ್ಷದ ಹಿಂದೆ 2 ವರ್ಷಗಳಿಂದ ಇದಕ್ಕೊಂದು ಷಡ್ಯಂತ್ರ ನಡೆಸಲಾಗಿತ್ತು. ಸೌಜನ್ಯ ಹೋರಾಟದ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟವನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿರುವಂಥದ್ದು. ಹಾಗಾಗಿ ಸೌಜನ್ಯನ ಹೆಸರನ್ನ ಬಳಸಿಕೊಂಡು ನಡೆಸಿರುವಂತಹ ಷಡ್ಯಂತ್ರಗಳು ಯಾವುದು ಅಥವಾ ಹೋರಾಟದ ವಿಧಗಳು ಯಾವುದು, ಇದೆಲ್ಲವನ್ನು ಕೂಡ ಈ ದೋಷಾರೋಪಣಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಎಲ್ಲರ ಹೇಳಿಕೆಗಳನ್ನ, ಮೇಲ್ನೋಟದ ಹೇಳಿಕೆಗಳನ್ನು ದಾಖಲುಪಡಿಸಲಾಗಿದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟರು ಕೂಡ 2 ಬಾರಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಕೋರ್ಟ್ನ ಮುಂದಿನ ಡೈರೆಕ್ಷನ್ ಏನು, ಯಾವ ತರದ ನಿರ್ದೇಶನವನ್ನ ಕೋರ್ಟ್ ಕೊಡ್ತದೆ ಅನ್ನುವಂಥದ್ದು ಈಗ ಇರುವ ಕುತೂಹಲ. ಆದರೆ ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ವಿಠಲ್ ಗೌಡ, ಅದರ ಜೊತೆಗೆ ಸಮೀರ್ MD ಸೇರಿದಂತೆ ಇತರೆ ಬೇರೆ 3-4 ಯೂಟ್ಯೂಬರ್ಗಳನ್ನ ಕೂಡ ಎನ್ಕ್ವೈರಿ ಮಾಡಿರುವಂಥದ್ದು. ಅವರ ಹೇಳಿಕೆಗಳನ್ನ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಬಂದಿರುವಂತಹ ಬೇರೆ ಬೇರೆ ದೂರುಗಳು, ಈ ಬೇರೆ ಬೇರೆ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ SIT ಪೊಲೀಸರು, ಧರ್ಮಸ್ಥಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಯಾವ ತರದ ಕ್ರಮಗಳನ್ನ, ತನಿಖೆಗಳನ್ನ ನಡೆಸಿದ್ದಾರೆ ಮತ್ತು ಹಳೆಯ ಪ್ರಕರಣಗಳಿಗೆ ಕೋರ್ಟ್ ಕೇಳಿದಂತಹ ಪ್ರಶ್ನೆಗಳಿಗೆ SIT ಕೊಟ್ಟಿರುವಂತಹ ಉತ್ತರ ಯಾವುದು, ಇದೆಲ್ಲವೂ ಕೂಡ ಈ ವರದಿಯಲ್ಲಿ ಅಡಕ ಆಗಿರುವಂಥದ್ದು. ಹಾಗಾಗಿ ಚಿನ್ನಯ್ಯ ಕೊಟ್ಟ ದೂರಿನ ಪ್ರತಿ ವಾಕ್ಯ, ಪ್ರತಿ ಏನು ಒಂದೊಂದು ವ್ಯಕ್ತಿಯ ಮೇಲಿನ ದೂರುಗಳಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಕಂಪ್ಲೀಟ್ ಇಂಟ್ರೋಗೇಷನ್ ಅನ್ನು ಮಾಡಿ ಮುಗಿಸಿದ್ದಾರೆ. ಆದ್ರೆ ಬಾಕಿ ಇರುವಂತದ್ದು ಉಳಿದವರದು. ಅದರಲ್ಲೂ ಕೂಡ ಸುಜಾತ ಭಟ್ ಅವರ ಎನ್ಕ್ವೈರಿ ಮುಗಿದಿದೆ, ಮಟ್ಟಣ್ಣನವರ ಟೀಮ್ ಬಂದಿತ್ತು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಸರಣಿ ವಿಡಿಯೋಗಳನ್ನ ಬಿಟ್ಟರು ಕೂಡ ಅವರನ್ನ ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು. ಕೋರ್ಟ್ನ ಮುಂದೆ ಹೋಗಿ ಅವರು ಸ್ಟೇ ಅನ್ನ ಕೂಡ ತಂದಿರುವಂಥದ್ದು, ತನಿಖೆಗೆ ಕೂಡ 15 ದಿವಸ ಬ್ರೇಕ್ ಅನ್ನ ತರುವಲ್ಲಿ ಸಫಲ ಆಗಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಈವರೆಗೆ ತನಿಖೆ ಮಾಡಿದಂತಹ ಎಲ್ಲಾ ಡೀಟೇಲ್ಗಳನ್ನ ಕೋರ್ಟ್ನ ಮುಂದೆ SIT ಪೊಲೀಸರು ಹಾಜರುಪಡಿಸಿರುವಂಥದ್ದು. ಹಾಗಾಗಿ ಕೋರ್ಟ್ನ ಡೈರೆಕ್ಷನ್ ಏನು, ಮುಂದೆ ತನಿಖೆ ಮುಂದುವರಿಯುತ್ತಾ ಅಥವಾ ಸರ್ಕಾರದ ಅಥವಾ SIT ಮುಖ್ಯಸ್ಥರ ಯಾವ ತರದ ನಡೆಗಳನ್ನ ಅನುಸರಿಸ್ತಾರೆ, ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಯಾವ ತರದ ಸೂಚನೆಗಳನ್ನ ಕೊಡ್ತಾರೆ ಅಥವಾ ಕೋರ್ಟ್ ಡೈರೆಕ್ಷನ್ ಮೂಲಕ ಈ ತರ ತನಿಖೆಗಳು ಮುಂದುವರಿತದ ಅನ್ನುವಂಥದ್ದು ಈಗ ಇರುವ ಕುತೂಹಲ. ದಿವ್ಯ ಜ್ಯೋತಿ. ರೈಟ್, ದೀಪಕ್ ಜೈನ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಆರಂಭಿಕ ಹಂತದಲ್ಲಿ ತೋರಿದಂತಹ ಉತ್ಸಾಹ ಈ ಆರೋಪ ಹೊರಿಸಿದವರು ಆನಂತರದಲ್ಲಿ ಈ ಪ್ರಕರಣದಿಂದ ಯೂಟರ್ನ್ ಪಡೆಯುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋದ್ರು ಪ್ರಕರಣವನ್ನ ಕೈ ಬಿಡಬೇಕು, ನಮ್ಮನ್ನ ಹಗಲು ರಾತ್ರಿ ಎನ್ನದೆ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ತೀವ್ರ ನಮಗೆ ಹಿಂಸೆ ಆಗ್ತಿದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಬಟ್ ಕೋರ್ಟ್ ಅದನ್ನ ನಿರಾಕರಿಸಿ ತನಿಖೆ ಮುಂದುವರಿಲಿ, ತನಿಖೆಗೆ ಸಹಕಾರ ಕೊಡಿ ಅಂತ ಕೂಡ ಹೇಳಿತ್ತು. ಅದಾದ ನಂತರವೂ ಕೂಡ ಆರೋಪಿತ ಸ್ಥಾನದಲ್ಲಿದ್ದವರು ತನಿಖೆಗೆ ಸರಿಯಾಗಿ ಭಾಗಿಯಾಗ್ತಿರಲಿಲ್ಲ ಅನ್ನುವಂತಹ ವಿಚಾರ. ಆದರೆ SIT ಮೊದಲ ಗುಂಡಿ ಅಗಿಯುವಂತಹ ಸಂದರ್ಭದಲ್ಲಿ ತೋರಿದಂತಹ ಪಾರದರ್ಶಕತೆ ನಂತರದಲ್ಲಿ ಉಳಿಸ್ಕೊಂಡಿದ್ಯಾ ಅನ್ನೋದು ಈಗ ಗೊತ್ತಾಗುತ್ತೆ.